सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು. ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ. ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ 100% ಆಗತ್ತೆ ಅಂತೇನಿಲ್ಲ. ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ. ಆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು. ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು. ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳಿದಷ್ಟು ಶುಭ ಫಲಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ, ದಶಾನಾಥ, ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್, ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗ್ಬೋದು. ಇದಕ್ಕೆ ಕಾರಣ ಒಂದು, ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರಬಹುದು. ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ. ಕೆಲವ್ರಿಗೆ ಅದು ಸೂಟ್ ಆಗುತ್ತೆ, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಆವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ, ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತೇಳಿ ಕಂಡಿಡ್ಕೋಬಹುದು. ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ. ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತವ್ರು ಹೇಳೋದು, ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ. ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಹತ್ರ ಜಾತಕ ಇದೆ ಅಂತ ಹೇಳಿ. ನಿಮ್ಮ ಹತ್ರ ಜಾತಕ ಇಲ್ಲ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ ಹೆಸರು ಮೇಲೆ ನೋಡಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ತಿಳ್ಕೊಳ್ಳಿ. ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು, ಆ ವರ್ಷ, ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು. ನಿಮ್ಮ ಹೆಸರಿನ ಮೇಲೆ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಜಾತಕ ನೋಡಿ ಹೆಸರಿಟ್ಟಿರ್ತಾರೆ, ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ. ಆದ್ರೆ ನೀವು ಯಾವುದೇ ಹೆಸರಿಟ್ಕೊಂಡು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ. ಬನ್ನಿ ಹಾಗಿದ್ರೆ ಮೇಷರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳು ಹೇಗಿದೆ ಅನ್ನೋದನ್ನ ನೋಡೋಣ. ನೋಡಿ, ಮೇಷರಾಶಿಯವರಿಗೆ ನಿಮ್ಗೆ ಈ ತಿಂಗಳಲ್ಲಿ ಮಂಗಳ ಗ್ರಹ ಧನಸ್ಸು ರಾಶಿ ಪ್ರವೇಶ ಮಾಡ್ತಾನೆ. ಈ ತಿಂಗಳಲ್ಲಿ ಸೂರ್ಯನ ಬದಲಾವಣೆ, ಮಂಗಳನ ಬದಲಾವಣೆ, ಹಾಗೆ ಗುರುವಿನ ಬದಲಾವಣೆ 3 ಆಗುತ್ತೆ. ಗುರು 1.5 ತಿಂಗಳ ಮಟ್ಟಿಗೆ 4ನೇ ಮನೆಯಲ್ಲಿ ಇದ್ರು, 1.5 ತಿಂಗಳು. ಆದ್ರೆ ಡಿಸೆಂಬರ್ 6ನೇ ತಾರೀಕಿಗೆ ಗುರು ವಾಪಸ್ ಮಿಥುನ ರಾಶಿಗೆ ಹೊರಟೋಗ್ಬಿಡ್ತಾರೆ. ವಕ್ರನಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ನಿಮ್ಮ ರಾಶ್ಯಾಧಿಪತಿಯೇ ಆದಂತಹ ಮಂಗಳ ಗ್ರಹ 9ನೇ ಮನೆ ಅಂದ್ರೆ ಗುರುವಿನ ಮನೆಯಲ್ಲಿ ಇರ್ತಾರೆ. ಅಲ್ಲಿಗೆ ಮಂಗಳನ ಮೇಲೆ ಗುರುವಿನ ದೃಷ್ಟಿ. ನೋಡಿ, ಗುರು 4ನೇ ಮನೆ ಬಿಟ್ಟು 3ನೇ ಮನೆಗೆ ಹೋದಾಗ ಗುರುಬಲ ಇಲ್ಲ, 4ನೇ ಮನೇಲಿ ಇದ್ರೂ ಗುರುಬಲ ಇಲ್ಲ. ಅಟ್ಲೀಸ್ಟ್ ಭಾಗ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇದ್ದಾಗ ಏನೋ ಒಂದು ಅದ್ಭುತ ಬದಲಾವಣೆಗಳು ಜೀವನದಲ್ಲಿ ನಡೆಯುತ್ತೆ. ಅದು ದೀರ್ಘಕಾಲ ಅವಧಿ ಅಲ್ಲ, ಸ್ವಲ್ಪ ಕಾಲದ ಅವಧಿ ಅಂದಾಗ ಎಷ್ಟೋ ಜನಕ್ಕೆ ಅದ್ರ ಫಲ ಸಿಗೋದೇ ಇಲ್ಲ, ಕೆಲವರಿಗೆ ಸಿಗತ್ತೆ. ಇಲ್ಲಿ ಗುರು ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಗೆ, ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆಗತ್ತೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಈ
ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಉದ್ಯೋಗ ಅಂತ ಬಂದಾಗ ನಿಮ್ ಕೆಲಸ ಕಾರ್ಯಗಳು ನೀವು ಅನ್ಕೊಂಡಂತಹ ಒಂದು ಮಟ್ಟಕ್ಕೆ ಚೆನ್ನಾಗಿ ಆಗತ್ತೆ. ಅಂದ್ರೆ ನಿಮ್ ಕೆಲಸ ಕಾರ್ಯಗಳೆಲ್ಲ ನೀವೇನ್ ಅನ್ಕೊಂಡಿರ್ತೀರ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಆದ್ರೆ ಅದರ ಪ್ರತಿಫಲ ಅಂತ ನೋಡಿದಾಗ ಅಂದ್ರೆ ಅದರ ಪ್ರತಿಫಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ ಕೆಲಸದಲ್ಲಿ. ಆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಬರ್ಬೇಕಾದಂತಹ ಲಾಭದಲ್ಲಿ ಸ್ವಲ್ಪ ನಿಮ್ಗೆ ನಿರಾಸೆ ಆಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಏನೂ ಇಲ್ಲ ಆ ತರ ಅಲ್ಲ. ಯಾಕಂದ್ರೆ ಇಲ್ಲಿ 2ನೇ ಮನೆಯನ್ನ ಶುಕ್ರ ಗ್ರಹ ಕುಜನ ಮನೆ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಕುತ್ಕೊಂಡು ತನ್ನ ಮನೆಯನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ತಕ್ಕ ಮಟ್ಟಿಗೆ ಒಂದಿಷ್ಟು ಅನುಕೂಲವನ್ನ ಮಾಡ್ಕೊಡ್ತಾನೆ. ಆದ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಆಗಲ್ಲ. ಆದ್ರೆ ನೀವೇನೇನ್ ಕೆಲಸಗಳು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರೋ ಎಲ್ಲಾ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀರಾ. ಅಂದ್ರೆ ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ. ಇನ್ನು ಮತ್ತೊಂದು ವಿಚಾರ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ನಿಮ್ಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಧರ್ಮ ಕಾರ್ಯಗಳನ್ನ ಮಾಡೋ ಮನಸ್ಸಾಗತ್ತೆ, ಅಥವಾ ದೇವಸ್ಥಾನಗಳಿಗೆ ಹೋಗುವಂತ ಮನಸ್ಸಾಗತ್ತೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗ್ತೀರಾ. ನಿಮಗೆ ಧನಸ್ಥಾನಾಧಿಪತಿ ಶುಕ್ರ ಗ್ರಹ ಅವನ ಅಷ್ಟಮದಲ್ಲಿ ಕೂತ್ಕೊಂಡಿರ್ತಾನೆ. ಅಷ್ಟಮದಲ್ಲಿ ಕೂತಿದ್ರು ಅವನು ತನ್ನ ಮನೆಯನ್ನ ನೋಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಅಂತಲ್ಲ, ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಸಂತೋಷ ಪಡುವಂತಹ ವಿಚಾರಗಳು ಇಲ್ಲ. ಏನೋ ಇವತ್ತಿನ ಖರ್ಚಿಗೆ ಆಯ್ತು, ಸರಿಯಾಗಿ ಆಯ್ತು ಅಷ್ಟೇ. ಎಕ್ಸ್ಟ್ರಾ ಲಾಭನೂ ಇಲ್ಲ ಅಥವಾ ವಿಪರೀತ ನಷ್ಟನೂ ಇಲ್ಲ. ಅಂದ್ರೆ ನೋಡ್ತಾ ಇರುವ ಗ್ರಹ 50% ಮಾತ್ರ ಶುಭ ಫಲ ಕೊಡ್ತಾನೆ. ಹಾಗಾಗಿ ನೀವು 100% ಎಕ್ಸ್ಪೆಕ್ಟ್ ಮಾಡಿದ್ರೆ 50% ಅಷ್ಟೇ ನಿಮ್ಗೆ ಅನುಕೂಲ ಆಗುತ್ತೆ. ಅದು ನಿಮ್ಮ ಕಮಿಟ್ಮೆಂಟ್ಸ್ ಏನಿರುತ್ತೆ ಅಷ್ಟಕ್ಕೆ ಸರಿ ಹೋಗ್ಬಿಡುತ್ತೆ. ತೃತೀಯ ಭಾವಾಧಿಪತಿ ಹಾಗೂ ಷಷ್ಠ ಭಾವಾಧಿಪತಿ ಆಗಿರ್ತಕ್ಕಂತಹ ಬುಧ ಗ್ರಹ ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಆದ್ರೆ ಇಲ್ಲಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದು ಬುಧನ ಜೊತೆಯಲ್ಲಿ ಶುಕ್ರನೂ ಕೂಡ, ಅವನ ಜೊತೆನಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ. ಶುಕ್ರ ನಿಮಗೆ ಸಪ್ತಮಾಧಿಪತಿ ಆಗಿರೋದ್ರಿಂದ ಈ ಸಪ್ತಮಾಧಿಪತಿಗೆ ರೋಗಸ್ಥಾನಾಧಿಪತಿ ಸೇರ್ಕೊಂಡು ಅಷ್ಟಮದಲ್ಲಿ ಕೂತ್ಕೊಂಡಾಗ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಜಾಸ್ತಿ ಸಮಸ್ಯೆಗಳು ಉಂಟಾಗುತ್ತೆ. ಈ ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆಗಳಾಗಬಹುದು, ಮತ್ತೆ ಅವರ ಕೆಲಸದಲ್ಲಿ ಸಮಸ್ಯೆಗಳಾಗಬಹುದು, ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸಪ್ತಮಾಧಿಪತಿ ಸಂಪೂರ್ಣವಾಗಿ ಪೀಡಿತನಾಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಅದು ಅಲ್ಲದೆ ಶುಕ್ರ ಕುಜನ ಮನೆಯಲ್ಲಿ ಶತ್ರು ಮನೆಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ಹೆಚ್ಚು ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಶುಕ್ರನಿಗೆ ನೀವು ಪರಿಹಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ನಿಮ್ಗೆ 5ನೇ ಮನೆ ಅಧಿಪತಿ ಸೂರ್ಯ ಗ್ರಹ ಅವನು ಈ ತಿಂಗಳಲ್ಲಿ 15ನೇ ತಾರೀಕುವರೆಗೂ ಅಷ್ಟಮದಲ್ಲಿ ಕೂತ್ಕೊಂಡಿರ್ತಾನೆ. ಅಲ್ಲಿವರೆಗೂ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಒಂಚೂರು ಕಷ್ಟಗಳು, ಮಕ್ಕಳಿಗೆ ಏನೋ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಅಥವಾ ಸ್ಕೂಲಲ್ಲಿ ಓದ್ತಾ ಇಲ್ಲ, ಏನೋ ಒಂದು ಕಂಪ್ಲೇಂಟು, ಅಥವಾ ಅವ್ರು ಯಾವ್ದ್ರಲ್ಲೋ ಭಾಗವಹಿಸ್ತಾ ಇದ್ದಾರೆ ಅದ್ರಲ್ಲಿ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಏನು ಗೆಲುವು ಸಿಗ್ತಾ ಇಲ್ಲ, ಏನೋ ಮಕ್ಕಳ ವಿಷಯದಲ್ಲಿ ತುಂಬಾ ಟೆನ್ಷನ್ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಏನೋ ಖರ್ಚು ಮಾಡುವಂಥದ್ದು ಏನೋ ಖರ್ಚಿದೆ, ಆ ಖರ್ಚನ್ನ ನಿಭಾಯಿಸಕ್ ಆಗ್ತಾ ಇಲ್ಲ, ಏನೋ ಸಮಥಿಂಗ್ ಈ ತರ ಒಂದಿಷ್ಟು ಚಿಂತೆಗಳು ಇರುತ್ತೆ 15ನೇ ತಾರೀಕುವರೆಗೂ. 16ನೇ ತಾರೀಕಿಗೆ ರವಿ ಗ್ರಹ ಗುರುವಿನ ಮನೆ ಆದಂತಹ ಧನಸು ರಾಶಿಗೆ ಪ್ರವೇಶ ಮಾಡ್ತಾನೆ. ಅದಾದ್ಮೇಲೆ ನಿಮ್ಗೆ ಈ ಟೆನ್ಷನ್ ದೂರ ಆಗುತ್ತೆ. ಅಂದ್ರೆ ಮಕ್ಕಳ ವಿಷಯದಲ್ಲಿ ಏನ್ ಖರ್ಚಿತ್ತು ಆ ಖರ್ಚು ನಿಭಾಯಿಸೋದಕ್ಕೆ ನಿಮ್ಗೆ ಅನುಕೂಲ ಸಿಗುತ್ತೆ. ಅಥವಾ ಅವ್ರಿಗೆ ಏನಾದ್ರು ಹುಷಾರ್ ತಪ್ಪಿತ್ತು ಮಕ್ಕಳಿಗೆ ಅಂದ್ರೆ ಹುಷಾರಾಗ್ತಾರೆ. ಏನ್ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ 16ನೇ ತಾರೀಕು ನಂತರ. ಹಾಗೆ ಸೂರ್ಯನು ಈ ತಿಂಗಳಲ್ಲಿ ನಿಮಗೆ ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಯಾರ್ಯಾರೆಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಉದ್ಯೋಗದಲ್ಲಿ ತುಂಬಾ ಒಂದ್ ರೀತಿ ಕಿರಿಕಿರಿ, ಕೆಲಸದಲ್ಲಿ ಒತ್ತಡ ಈ ತರ ಎಲ್ಲ ಆಗುತ್ತೆ. ಕೆಲವರು ಮೇಷರಾಶಿಯವರು ಕೆಲಸ ಬಿಟ್ಬಿಡೋ ನಿರ್ಧಾರ ಕೂಡ ಮಾಡ್ತೀರಾ. ಖಂಡಿತ ಈ ಕೆಲಸ ಮಾಡಬೇಡಿ. ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ 15ನೇ ತಾರೀಕುವರೆಗೂ ಅಂದ್ರೆ ನವೆಂಬರ್ 15ನೇ ತಾರೀಕಿನ ನಂತರ ಡಿಸೆಂಬರ್ 15ನೇ ತಾರೀಕು ಒಳಗಡೆ ಅಂದ್ರೆ 1 ತಿಂಗಳು ನಿಮ್ಮ ಉದ್ಯೋಗದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಮುಂಚಿತವಾಗ್ಲೇ ನೀವು ಜಾಗೃತರಾಗಿರಿ. ಕೆಲಸದಲ್ಲಿ ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮೇಲಧಿಕಾರಿಗಳ ವಿಚಾರದಲ್ಲಿ ಬಹಳ ಒಂದು ತಾಳ್ಮೆಯಿಂದ ಇರಿ. ಯಾಕಂದ್ರೆ ಇದೆಲ್ಲ ತರ ಸಮಸ್ಯೆನೂ ಆಗುತ್ತೆ. ಕೆಲವು ನಿಮ್ಮ ಸಹೋದ್ಯೋಗಿಗಳಿಂದ ಸಮಸ್ಯೆ, ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ, ಉದ್ಯೋಗದಲ್ಲಿ ತೊಂದರೆ,
ಹಾಗೆ ಉದ್ಯೋಗದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗೋಯ್ತು, ಈ ತರದ ಏನೋ ಒಂದು ವಿಚಾರದಲ್ಲಿ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಕಿರಿಕಿರಿಗಳಾಗತ್ತೆ. ಕೆಲಸ ಬಿಡೋ ತೀರ್ಮಾನ ಮಾಡಬೇಡಿ. 16ನೇ ತಾರೀಕಿಗೆ ಸೂರ್ಯನು ಗುರುವಿನ ಮನೆಯಾದಂತಹ ಧನಸ್ಸು ರಾಶಿಗೆ ಪ್ರವೇಶ ಮಾಡಿದ್ಮೇಲೆ ನಿಮ್ಮ ಕೆಲಸದಲ್ಲಿ ಕಷ್ಟ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಅಂದ್ರೆ ಒಂದು 50% ಕಮ್ಮಿ ಆಗುತ್ತೆ. ಬುಧನೂ ಕೂಡ ಧನಸ್ಸು ರಾಶಿ ಪ್ರವೇಶ ಮಾಡಿದ್ಮೇಲೆ ಸಂಪೂರ್ಣವಾಗಿ ನಿಮ್ಮ ಉದ್ಯೋಗದಲ್ಲಿರೋ ಸಮಸ್ಯೆ ನಿವಾರಣೆ ಆಗುತ್ತೆ. ಅಲ್ಲಿಗೆ ನೀವು ಒಂದೂವರೆ ತಿಂಗಳು ಬರುವಂತಹ ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಅಯ್ಯೋ ನನಗೆ ಈ ಕೆಲಸ ಬೇಡ ಅಂತ ನೀವು ಕೆಲಸ ಬಿಟ್ಟು ಕೂತ್ಕೊಂಡ್ರೆ 12ನೇ ಮನೇಲಿ ಶನಿ ಇದ್ದಾನೆ, ಇದನ್ನೇ ಕಾಯ್ತಾ ಇರ್ತಾನೆ ಶನಿ ಗ್ರಹ. ಮತ್ತೆ ಉದ್ಯೋಗ ಸಿಗೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ, ಬೇಗ ಕೆಲಸ ಸಿಕ್ಕಲ್ಲ, ತುಂಬಾ ಲೇಟ್ ಆಗೋದು, ತಿಂಗಳುಗಟ್ಲೆ ಮನೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿ ಶನಿ ನಾನು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ಅವಕಾಶವನ್ನ ಒದಗಿಸ್ಕೊಡದೆ ಇರೋ ಹಾಗೆ ಮಾಡ್ಬಿಡ್ತಾನೆ. ಹಾಗಾಗಿ ತುಂಬಾ ತಾಳ್ಮೆಯಿಂದ ಮೇಷರಾಶಿಯವರು ಈ ತಿಂಗಳು ನಿಮ್ಮ ಒಂದು ಕರ್ತವ್ಯವನ್ನ ಕೆಲಸವನ್ನ ನಿಭಾಯಿಸ್ಬೇಕಾಗತ್ತೆ. ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಹಾಗೆ ಕೆಲವು ಪರಿಹಾರಗಳನ್ನ ಹೇಳ್ತೀನಿ, ಮಾಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ನಿಮ್ಗೆ ಅಷ್ಟಮಾಧಿಪತಿ ನಿಮ್ ರಾಶಿಯಾಧಿಪತಿ 2 ಮಂಗಳನೇ ಆಗಿ ಅವನು ಭಾಗ್ಯದಲ್ಲಿರ್ತಾನೆ. ದೈವಾನುಗ್ರಹ ಇರುತ್ತೆ, ಯೋಚನೆ ಮಾಡ್ಬೇಡಿ. ಯಾಕಂದ್ರೆ 9ನೇ ಮನೆ ಅನ್ನೋದು ಧರ್ಮಸ್ಥಾನ, ಶುಭ ಸ್ಥಾನದಲ್ಲಿ ನಿಮ್ ರಾಶಿಯಾಧಿಪತಿ ಇರೋದ್ರಿಂದ ಪರಮಾತ್ಮನ ಅನುಗ್ರಹ ಇರುತ್ತೆ. ನೀವು ದೇವರನ್ನ ನಂಬ್ಕೊಂಡಿದ್ದೀರಾ, ನಿಮ್ಗೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ನಿಮ್ಗೆ ಏನಾದ್ರೂ ದಾರಿ ಸಿಗುತ್ತೆ. ದಶಮಾಧಿಪತಿ ಮತ್ತು ಲಾಭಾಧಿಪತಿ 12ನೇ ಮನೇಲಿದ್ದಾನೆ. ಖರ್ಚುಗಳು ಬರ್ತಾನೆ ಇದೆ, ಎಷ್ಟು ದುಡ್ಡು ಬಂದ್ರು ಹೋಗ್ತಾ ಇದೆ. ಯಾಕೆಂದ್ರೆ 12ನೇ ಮನೇಲಿ ಶನಿ ಇದ್ದಾಗ ಎಷ್ಟು ದುಡ್ಡು ಬಂದ್ರು ಅದನ್ನ ವಾಪಸ್ ನಿಮ್ಗೆ ಅದು ಹೊರಟೋಗ್ಬಿಡುತ್ತೆ, ನಿಮ್ಮ ಹತ್ರ ಇರೋದಿಲ್ಲ, ಆತರ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಶನಿಯ ದೃಷ್ಟಿ 2ನೇ ಮನೆಗಿರುತ್ತೆ. 2ನೇ ಮನೆ ಅನ್ನೋದು ಧನಸ್ಥಾನ, ಈ ಧನಸ್ಥಾನಕ್ಕೆ ಶನಿ ದೃಷ್ಟಿ ಬಿದ್ದಾಗ ಎಷ್ಟು ದುಡಿದ್ರು ದಾರಿದ್ರ್ಯ ತಪ್ಪಲ್ಲ ಅನ್ನೋ ರೀತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಖರ್ಚು ಸಡನ್ ಆಗಿ ಜಾಸ್ತಿ ಬರ್ತಾ ಇರುತ್ತೆ, ಹಾಗಾಗಿ ಪ್ರಾಬ್ಲಮ್ ಆಗ್ತಿರುತ್ತೆ. ಶನಿಗೆ ಪರಿಹಾರವನ್ನ ಈಗಾಗಲೇ ಮೇಷರಾಶಿಯವರು ಮಾಡ್ಕೊಳ್ತಿದ್ದೀರ ಅನ್ಕೊಳ್ತೀನಿ. ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ಈ ತಿಂಗಳಿಂದ ಶುರು ಮಾಡಿ. ಯಾಕಂದ್ರೆ 7.5ನ ಇದು ಇನ್ನೂ ಆರಂಭದ ಕಾಲ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ರಾಶಿಗೆ ಅಂದ್ರೆ ಜನ್ಮ ರಾಶಿಗೆ ಶನಿ ಬರ್ತಾನೆ, ಅದಾದ್ಮೇಲೆ 2ನೇ ಮನೆಗೆ ಬರ್ತಾನೆ. ನಿಮ್ ಜಾತಕದಲ್ಲಿ 7.5ನಿಂದ ಒಂದು ಪಾರಾಗುವಂತಹ ಏನಾದ್ರೂ ಯೋಗಗಳಿದ್ರೆ ತೊಂದರೆ ಇಲ್ಲ, ನಿಮ್ಗೆ ಏನು ಅಂತ ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಯೋಗ ಇದೆಯೋ ಇಲ್ಲೋ ಅಂತ ನಿಮಗ್ ಗೊತ್ತಿರೋದಿಲ್ಲ ಅಲ್ವಾ. ನೋಡಿ, ಯಾವ ಜಾತಕದಲ್ಲಿ ಪ್ರೆಸೆಂಟ್ ಶನಿ ಇರುವಂತ ಮನೆಯಲ್ಲಿ ಗುರು ಇದಾನೋ, ಅಥವಾ ಆ ಶನಿಯಿಂದ 5ನೇ ಮನೆ 7ನೇ ಮನೆ 9ನೇ ಮನೆ ಆದಂತಹ ಕನ್ಯಾ ರಾಶಿ ಮತ್ತೆ ಏನೊಂದು ಕರ್ಕಾಟಕ ರಾಶಿ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಗುರು ಇದಾನೋ ಅಂಥವರಿಗೆ ಶನಿಯ ಒಂದು 7.5 ಈ ವರ್ಷ ಅಂದ್ರೆ ಈ ಮೀನ ರಾಶಿಯಲ್ಲಿ ಇರುವವರೆಗೆ 7.5ನ ಒಂದು ಪ್ರಭಾವ ಇರೋದಿಲ್ಲ. ನೋಡಿ, 7.5 7.5 ವರ್ಷ ಇರುತ್ತೆ. ಅಕಸ್ಮಾತ್ ಈ ತರದ್ದು ಏನಾದ್ರೂ ಯೋಗಗಳು ಇದ್ರೂ ಕೂಡ ಕಂಪ್ಲೀಟ್ 7.5 ವರ್ಷ ನಿಮ್ಗೆ ಎಸ್ಕೇಪ್ ಆಗೋದಕ್ಕೆ ಅವಕಾಶ ಇಲ್ಲ. ಅದ್ರಲ್ಲಿ ಯಾವ್ದೋ ಒಂದು 2.5 ವರ್ಷ ಒಂದ್ ರಾಶಿಯಲ್ಲಿ ಇರೋ ಟೈಮಲ್ಲಿ ನೀವು ಪಾರಾಗಬಹುದು. ಆದ್ರೆ ಉಳಿದ 5 ವರ್ಷ ಅಥವಾ ಇನ್ನೊಂದು ಹಂತ ಆದ್ರೂ ಅಂದ್ರೆ 2.5 ವರ್ಷ ಆದ್ರೂ ಕೂಡ ನೀವು ಫೇಸ್ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದೇನಂದ್ರೆ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗೋದಿಲ್ಲ. ಅಲ್ಲಲ್ಲೇ ಸಮಸ್ಯೆಗಳು ಬಂದ್ರೂ ಕೂಡ ನೀವು ಅದನ್ನ ಆಯಾ ಟೈಮಲ್ಲೇ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಾ. ಇರುತ್ತೆ, ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಆದ್ರೆ ಕುತ್ತಿಗೆಗೆ ಬರೋ ಮಟ್ಟಕ್ಕೆ ಹೋಗೋದಿಲ್ಲ. ಇನ್ನು ನಿಮ್ಗೆ ಗುರುಗ್ರಹ 3ನೇ ಮನೇಲಿ ಇರೋದ್ರಿಂದ ಈ ಆಸ್ತಿ ಮನೆ ಭೂಮಿ ಇವುಗಳ ವಿಚಾರದಲ್ಲಿ ಏನು ನಿರ್ಧಾರ ತಗೋಬೇಡಿ ಈ ತಿಂಗಳಲ್ಲಂತೂ. ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಮತ್ತೆ ವಾಹನ ಖರೀದಿ ಮಾಡೋದು ಕೂಡ ಈ ತಿಂಗಳು ಅಷ್ಟು ಶುಭ ಅಲ್ಲ. ಯಾಕಂದ್ರೆ ತುಂಬಾ ಗ್ರಹಗಳು ಅಷ್ಟಮದಲ್ಲಿರೋದ್ರಿಂದ ವಾಹನ ಖರೀದಿ ವಿಚಾರವಾಗೂ ಕೂಡ ಯಾವುದೇ ನಿರ್ಧಾರ ತಗೊಳ್ಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಭಾಗ್ಯಕ್ಕೆ ಶುಭ ಗ್ರಹಗಳೆಲ್ಲ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇನ್ನು ಪಂಚಮಾಧಿಪತಿ ನಿಮ್ಗೆ 8ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ 15ನೇ ತಾರೀಕುವರೆಗೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು, ಇದು ಓದೋದಕ್ಕೆ ತುಂಬಾ ಅಡ್ಡಿಯನ್ನು ಉಂಟು ಮಾಡ್ತಾ ಇರುತ್ತೆ, ಅಥವಾ ಓದೋದಕ್ಕೆ ಆಸಕ್ತಿ ಬರ್ತಾ ಇಲ್ಲ, ಅಥವಾ ಭಯ ಆಗ್ತಾ ಇದೆ, ಏನೋ ಒಂಥರ ಪರೀಕ್ಷೆ ಭಯನೋ ಅಥವಾ ಏನೋ ಒಂದು ಫ್ಯೂಚರ್ ಬಗ್ಗೆ ಭಯನೋ, ನೆಗೆಟಿವ್ ಆಲೋಚನೆಗಳು ಈ ತರದೆಲ್ಲ ಆಗ್ತಾ ಇರುತ್ತೆ. ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಆದ್ರೆ 16ನೇ ತಾರೀಕಿಗೆ ಸೂರ್ಯಗ್ರಹ ಧನಸ್ಸು ರಾಶಿಗೆ ಬಂದ ಮೇಲೆ ನಿಮ್ಗಿರ್ತಕ್ಕಂತಹ ಈ ಪ್ರಾಬ್ಲಮ್ ಅಂದ್ರೆ ಭಯ ಈ ತರದೆಲ್ಲ ದೂರವಾಗಿ ಒಂದೇನೋ ಧೈರ್ಯ ಬರುತ್ತೆ. ಯಾಕೆಂದ್ರೆ ಕುಜನ ಮನೆಗೆ ರವಿ ಹೋಗೋದ್ರಿಂದ ಕುಜ ರವಿ ಒಂದೇ ಮನೇಲಿ ಇರ್ತಾರೆ. ಕುಜ ಅಂದ್ರೆ ಧೈರ್ಯ, ರವಿ ಆ ಧೈರ್ಯವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಅವ್ರಿಗೆ 2 ಗ್ರಹವನ್ನ ಮಿತ್ರ ಗ್ರಹವಾದ ಗುರು ನೋಡ್ತಾ ಇರ್ತಾನೆ. ಅಲ್ಲಿಗೆ ಸಂಪೂರ್ಣವಾಗಿ ನಿಮ್ಗೆ ಒಂದು ಭಯ ಆತಂಕ ದೂರವಾಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ
ಮೇಷರಾಶಿಯವರು ಪರ್ಟಿಕ್ಯುಲರ್ ಆಗಿ ಈ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಪರಿಹಾರಗಳನ್ನ ಮಾಡ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಕೂಡ ಮಾಡ್ಬೇಕಾಗತ್ತೆ. ಏನ್ ಪರಿಹಾರ ಅಂದ್ರೆ ಈ ತಿಂಗಳಲ್ಲಿ ಪ್ರತಿ ಭಾನುವಾರ ಗೋಧಿ ದಾನ, ಹಾಗೆ ಪ್ರತಿ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ದಾನ. ಇದು ಕೆಲಸದಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇದೆರಡು ಪರಿಹಾರ. ಜೊತೆಗೆ ಭಾನುವಾರ ಗೋಧಿ ಜೊತೆಗೆ ಕಡಲೆಬೇಳೆನೂ ಕೊಡಿ. ಭಾನುವಾರ ಕಡಲೆಬೇಳೆ ಮತ್ತು ಗೋಧಿ ದಾನ, ಹಾಗೆ ಶುಕ್ರವಾರ ಅವರೆಕಾಳು ಹೆಸರು ಕಾಳು ದಾನ, ಹಾಗೆ ಶನಿವಾರ ಶನಿಗೆ ಪರಿಹಾರ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದು, 9 ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಬಿಟ್ಟು ಬರೋದು. ಈ ಪರಿಹಾರವನ್ನ ಈ ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅದು ಬೇಗ ಸಾಲ್ವ್ ಆಗುತ್ತೆ. ಹಾಗೆ ನಿಮ್ಗೆ ಉದ್ಯೋಗ ಹೋಗುವಂಥದ್ದು, ಕೆಲಸ ಬಿಡುವಂಥದ್ದು ಇಂತಹ ಪರಿಸ್ಥಿತಿಗಳು ಬರೋದಿಲ್ಲ. ಎಲ್ಲಾ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರಾ. ಇವಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಈ ತಿಂಗಳು ನಿಮ್ಗೆ ಶುಭ ಅಶುಭ ಎರಡೂ ಇದೆ. ಆದ್ರೆ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.